ಸಾಫ್ಟ್ ಕೇಕ್ ಆದಂಗೆ ಆಗ್ಬಿಟ್ಟಿದೆ. ಬಿಸ್ಕೆಟ್ ಹೋಗಿ ಕೇಕ್ ಆಗೋಯ್ತು. ಹೀಗೆ ಇರ್ತಾರಲ್ಲ ಆ ಥರ ಸಂಡಿಗೆ ಬರಬೇಕು. ನೋಡೋಣ. ಸಂಡಿಗೆ ಥರ ಇಕ್ಕಿದ್ರೆ ಅದು ನೋಡ್ರೆ ಹಪ್ಪಳ ಥರ ಆಗೈತಲ್ಲಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಬೇಕಿಂಗ್ ಸೀರೀಸ್. ಇದರಲ್ಲಿ ನಾನು ಒಂದು ಕುಕೀಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಆ ಕುಕೀಸ್ನ ರಾಗಿ ಮತ್ತು ಓಟ್ಸ್ ಜೊತೆ ಯೂಸ್ ಮಾಡ್ಕೊಂಡು ಕುಕೀಸ್ನ, ಸೊ ಅದು ರಾಗಿ ಓಟ್ಸ್ ಕುಕೀಸ್ ಆಗುತ್ತೆ. ಸೊ ನಾನು ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಮಾಡೋದು ಅಂದರೆ ತುಪ್ಪ 2-3 ಸ್ಪೂನ್ ತುಪ್ಪ ಹಾಕೋಬೇಕು. ನಾನಿದು ಮೆಷರ್ ಮಾಡ್ಕೊತಿದ್ದೀನಿ. ಬೆಲ್ಲಕ್ಕೆ 2 ಸ್ಪೂನ್ ಬೆಲ್ಲ. ಬ್ರೌನ್ ಶುಗರ್ ಎಲ್ಲ ಹಾಕೋಬೋದು ಅಥವಾ ನಾನು ಬೆಲ್ಲ ಪುಡಿ ಹಾಕೋತೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದಿಷ್ಟು ನೀಟಾಗಿ ಕಲಸಾದ್ಮೇಲೆ ಬೆಲ್ಲ ಮತ್ತು ತುಪ್ಪ ಹಿಂಗೆ ಮಿಕ್ಸ್ ಮಾಡಾದ್ಮೇಲೆ ಈಗ 1 ಬಟ್ಲು ರಾಗಿ ಹಸಿಟ್ಟು, 1 ಬಟ್ಲು ಓಟ್ಸ್ ಪೌಡರ್ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ನನ್ನ ಹತ್ರ ಏಲಕ್ಕಿ ಪೌಡರ್ ಇರಲಿಲ್ಲ, ಸೊ ನಾನು ಏಲಕ್ಕಿ ಮತ್ತು ಸಕ್ಕರೆನ ಹಾಕಿ ಮಿಕ್ಸಿ ಓಡಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಏಲಕ್ಕಿ ಪೌಡರ್ ಒಂದನ್ನು ಹಾಕ್ಕೋಬೋದು. ಚೂರು ಬೇಕಿಂಗ್ ಸೋಡಾ ಇದೆಲ್ಲ ಹಾಕೋಣಾದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಹಾಲು ಹಾಕೋದು. ಇದಕ್ಕೆ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ಇದನ್ನು ನಾವು ಓವನಲ್ಲಿ ಇಡೋಕ್ಕೆ ಮುಂಚೆ ನಾವು ಓವನ್ನ 180 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು. ಓವನ್ನ ಪ್ರೀ ಹೀಟ್ ಮಾಡಾದ್ಮೇಲೆ ನಾವು ಓವನ್ಗೆ ಬೇಕ್ ಮಾಡೋಕ್ಕೆ ಇಡಬೇಕು. ಸೊ ಈ ಓವನ್ ಪ್ಲೇಟ್ ಐತಲ್ಲ, ಈ ಪ್ಲೇಟ್ನ ಬಟರ್ ಅಥವಾ ತುಪ್ಪ, ನಾನು ತುಪ್ಪ ಯೂಸ್ ಮಾಡ್ತೀನಿ. ಸೊ ತುಪ್ಪ ಹಾಕ್ತಿದ್ದೀನಿ. ಈ ಥರ ನಿಮಗೆ ನರಿಶ್ ಅಂದರೆ ಏನದು, ನಾವು ಹಾಕೋ ಕುಕೀಸು ಅದಕ್ಕೆ ಅಂಟ್ಕೋಬಾರ್ದು ಅಂತ ಈ ಥರ ಹಿಂಗೆ ಮಾಡಬೇಕು. ಬಟರ್ ಹಾಕ್ಬೋದು. ನಾನು ಬಟರ್ ಹಾಕೋಣ. ತುಪ್ಪ ಮನೇಲಿ ತುಪ್ಪ ಇರಲ್ಲ, ತುಪ್ಪ ಯೂಸ್ ಮಾಡೋಣ ಅಂತ. ಈಗ 1 ಸ್ಪೂನ್ ಈ ಥರ ಸಂಡಿಗೆ ಇರ್ತಾರಲ್ಲ ಆ ಥರ ಸಂಡಿಗೆ ಬರಬೇಕು. ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಕುಕೀಸ್ ಬಿಸ್ಕೆಟ್. ಕೇಕ್ 2 ಸತಿ ಮಾಡಿದ್ದೀನಿ, ಕುಕೀಸ್ ಫಸ್ಟ್ ಟೈಮ್. ಚೆನ್ನಾಗಿ ಬರಲಿ ಅಂತ ಪ್ರೇ ಮಾಡಿಕೊಂಡು ಮಾಡ್ತಿರೋದು. ಸೊ ಇದ್ರ ಮೇಲೆ ನೀವು ಬಾದಾಮನ್ನ ಕಟ್ ಮಾಡೋದು ಇಟ್ಬೋದು. ಇದ್ರ ಬಾದಾಮ್ ಇಲ್ಲ. ಪಂಪ್ಕಿನ್ ಸೀಡ್ಸ್ ಇರೋದೆ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಅದನ್ನೇ ಡೆಕೋರ್ ಮಾಡೋಣ. ಡ್ರೈ ಫ್ರೂಟ್ಸ್ ಹಾಕೋಬೋದು. ದ್ರಾಕ್ಷಿ ಹಾಕ್ತೀರಾ, ಪಿಸ್ತಾ ಹಾಕ್ತೀರಾ, ಏನಾದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಡ್ರೈ ಫ್ರೂಟ್ಸ್ ಇರಲಿಲ್ಲ, ಸೊ ನಾನು ಸೀಡ್ಸ್ ಹಾಕ್ತಿದ್ದೀನಿ.
ಮಾಡೋದು ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ನೀಟಾಗಿ ಪ್ರೆಸೆಂಟ್ ಮಾಡೋಣ ಅಂತ ಇಷ್ಟೊಂದು ಇಫೆಕ್ಟ್ಸ್. ರಿವ್ಯೂ ಹೆಂಗಿರ್ತದೆ ಅಂತ ಎಲ್ಲರೂ ಕೇಳೋಣ. ನಾನು ಹಿಂಗೆ ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಬರ್ತಡೆಗೆ 6 ಮಂತ್ ಸೆಲೆಬ್ರೇಷನ್ಗೆ ಅದು ಚಾಕೋ ಕೋಕೋ ನನಗೆ ಗೊತ್ತಾಗಲಿಲ್ಲ ಯಾವ ತರಿಸ್ಬೇಕು ಅಂತ. ತುಂಬ ಕಹಿ ಇತ್ತು, 99% ಕೋಕೋ ತರಿಸ್ಬಿಟ್ಟಿದ್ದೆ. ಕೇಳಿ ಮಾಡಬೇಕಾಯ್ತು, ಮಾಡೋಣ ಅಂದ್ಕೊಂಡು ಹಾಗೆ ಆರ್ಡರ್ ಮಾಡಿಬಿಟ್ಟಿದ್ದೆ. ಸೊ ಈಗ ಅದು ಪ್ರೀ ಹೀಟ್ ಮಾಡೋಕ್ಕೆ ಇಕ್ಕಿದ್ದೀನಿ ಓವನ್ನ. ಪ್ರೀ ಹೀಟ್ ಆದಮೇಲೆ ಇದನ್ನು ಬೇಕ್ ಮಾಡಬೇಕು. ಹಿಂಗೆ ಕಾಣಿಸ್ತದೆ. ಟಿಟಿಂಗ್ ಟಿಟಿಂಗ್ ಟಿಟಿಂಗ್. ನೋಡಿ ಓವನ್ನ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೂ ಎಷ್ಟು ಮಿನಿಟ್ಸ್ ತೋರಿಸ್ತೈತೆ, ಇನ್ನೂ 5 ಮಿನಿಟ್ಸ್ ಐತೆ. ಪ್ರೀ ಹೀಟ್ ಆದ ತಕ್ಷಣ ಇದನ್ನು 20 ಮಿನಿಟ್ಸ್ 180 ಡಿಗ್ರಿಲೇ ಬೇಕ್ ಮಾಡಬೇಕು. ಈಗ ಓವನ್ ಪ್ರೀ ಹೀಟ್ ಆಗಿದೆ. ಈಗ ನಾವು ರೆಡಿ ಮಾಡಿರೋಂಥ ಕುಕ್ಕೀಸ್ ಬಿಸ್ಕೆಟ್ ಟ್ರೇನ ಓವನಲ್ಲಿಟ್ಟು 20 ಮಿನಿಟ್ಸ್ ಬೇಕ್ ಮಾಡಬೇಕು. ತುಂಬ ಬಿಸಿ ಇರುತ್ತೆ ಓವನು. ರೀ ಸೊ ಈಗ ಒಂದೇನು ಬಿಸಿ ಇತ್ತಲ್ಲ ಗುರು, ಎಲ್ಲೂ ಮುಟ್ಟಕ್ಕಾಯ್ತಿಲ್ವಲ್ಲಪ್ಪ. ಈಗ 20 ಮಿನಿಟ್ಸ್ ಇಕ್ಕಿದ್ದೀನಿ ನೋಡಿ. 20 ಮಿನಿಟ್ಸ್ ಆದಮೇಲೆ ಹೆಂಗಿರುತ್ತೆ ಅಂತ ನೋಡೋಣ. ಎಸ್ ಸಂಡಿಗೆ ಥರ ಇಕ್ಕಿದ್ರೆ ಅದು ನೋಡ್ರೆ ಹಪ್ಪಳ ಥರ ಆಗೈತಲ್ಲಪ್ಪ. ನೋಡೋಣ, ವೆಯ್ಟ್ ಮಾಡೋಣ. ಇನ್ನೂ 10 ನಿಮಿಷ ಐತೆ. ವೆಯ್ಟ್ ಇದರಲ್ಲೇ ಹೆಂಗಿದಾಗುತ್ತೆ. ನೋಡಿ ಬಿಸ್ಕೆಟ್, ರಾಗಿ ಓಟ್ಸ್ ಬಿಸ್ಕೆಟ್. ಟೈಮ್ ಬೇಕು ಇಕ್ಕಿರೋದು. ಎಷ್ಟು ಕ್ರಂಚಿ ಆಗೈತೆ ಅಂತೀರಾ ನೋಡಿ, ಕರುಮ್ ಅನ್ನಂಗೈತೆ. ನೀನು ತಿಂದು ಫಸ್ಟು, ಅವಳಿಗೆ ತಿನ್ಸ್ಬೇಡ. ನೀನು ತಿನ್ನ, ಮುರಿದಾಕ್ತಾಳ ಅವಳು. ಚೆನ್ನಾಯ್ತಾ? ಓಟ್ಸ್ ರಾಗಿ ಬಿಸ್ಕೆಟ್ ಹೆಂಗೈತೆ? ಚೆನ್ನಾಯ್ತಾ? ಕರುಮ್ ಥರ ಆಯ್ತಾ? ಮತ್ತೆ ಕ್ರಿಸ್ಪಿ ಆಗಿಲ್ವೇನೋ? ಮತ್ತೆ ಫಸ್ಟ್ ತಗೊಳ್ಳಿ. ಸೂಪರ್ ಆಗಿದೆ. ಟ್ರೈ ಮಾಡಿ, ಇನ್ನೊಂದ್ಸರಿ ನೀವು ಟ್ರೈ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನಿಮಗೆ ಈ ಹೆಲ್ತಿ ರೆಸಿಪಿ ಓಟ್ಸ್ ಕುಕ್ಕೀಸ್, ರಾಗಿ ಓಟ್ಸ್ ಕುಕ್ಕೀಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.